ಅಲ್ಲಿ ವಿಧಾನಸಭೆಯಲ್ಲಿ ಕೂತ್ಕೊಂಡು ಇದು ಏನಾಗಿದೆ ತಿದ್ದುಪಡಿ ಮಾಡಿ ಇವಾಗೆಲ್ಲ ತೋರಿಸಿದ್ವಲ್ಲ. ಸಿದ್ದರಾಮಯ್ಯನವರು ಹೇಳಿದ್ದಾರೆ ಗ್ರಾಮ ಠಾಣೆ ಮರಿ ಸಮೀಕ್ಷೆ ಮಾಡಿ ಮರಿ ಸರ್ವೆ ಮಾಡಿ ಅದನ್ನು ಸಾರ್ವಜನಿಕ ಬಳಸಬೇಕಾಗಿರೋದು ಅವ್ರಿಗೆ ಬೇಕಾಗಿರೋದು ಶಾಸಕರಿಗೆ ಬೇಕು. ನಾನು ಯಾವುದೇ ಏನೋ ನಡೆದಿಲ್ಲ, ನಾನು ಯಾವುದೇ ಎಂದು ಪಲಾಯನವಾದ ಮಾಡೋಕ್ಕಿಂತ ನಾವೇನು ಹೇಳೋಕ್ಕಾಗಲ್ಲ. ಅಲ್ಲ ಗ್ರಾಮ ಪಂಚಾಯತಿ ತಿದ್ದಿದ್ದಾರೆ ಅವರು, ತಿದ್ದಿರೋದು ಮಾಡಿರೋದು ಎಲ್ಲ ಕಾಣಿಸುತ್ತೆ ಚೆನ್ನಾಗಿ. ಕೈ ಬರಹದಲ್ಲಿ ತಿದ್ದುಕೊಂಡಿರೋದು ಅವಾಗೆಲ್ಲ ಏನಂದ್ರೆ ಕೈಯಲ್ಲಿ ಬರೆಯೋದು, ಖಾತೆ ಎಕ್ಸ್ಟ್ರಾ ಬರೆದ್ಬಿಟ್ರೆ ಆಗೋಯ್ತು. ಅದೇನು ಇಷ್ಟು ಬೇಡ ಏನು ಬೇಡ, ನಮ್ಮ ಖಾತೆನಲ್ಲಿ ಇದೆಯಾ ಆಯ್ತು, ಕಂದಾಯ ಕಟ್ತಾ ಇದೀವಿ ಅಷ್ಟೇ. ಬರೋದು ಅದೇನೋ ಪಿಡಿಯೋದು ಅಲ್ಲ ಸಮಯ ಆಗ ಪಿಡಿ ಹೋಗ್ಲಿಲ್ಲ. ಸೆಕ್ರೆಟರಿ ಇವತ್ತಿನ ದಿವಸ ನಾವೆಲ್ಲ ಸೇರಿದ್ದೀವಿ. ನಮ್ಮ ವೆಂಕಸಂದ್ರ ಗ್ರಾಮದ ಮುಖಂಡರನ್ನೆಲ್ಲ ಮಾಧ್ಯಮದ ಮುಖಾಂತರ ಒಂದು ವಿಷಯವನ್ನು ತಿಳಿಸಿದರು. ಏನಂತ ತಿಳಿಸಿದ್ರು ಅಂದರೆ ಅವರೇ ಭೂ ಆಕ್ರಮಣಕಾರರು ಅಂತವ್ರು, ಭೂಗಳ್ರಲ್ಲ ಅಂತ ಭೂ ಆಕ್ರಮಣಕಾರರು ಅಂತವ್ರು. ಬೇಕಾದ್ರೆ ಅವರೇ ಮಾತನಾಡಿದರೆ ನೀವು ನೋಡ್ಬೋದು. ಇವರು ಕುಂಬಳಕಾಯಿ ಕಳ್ಳ ಯಾರು ಅಂದರೆ ಯಾರೋ ಭುಜ ಮುಟ್ಕೊಂಡು ನೋಡಿದ್ರಂತೆ, ಹಂಗಿದೆ ಇವರ ವಿಚಾರ. 2005ರಲ್ಲಿ ಅವ್ರಿಗೆ ಖಾತೆ ಆಗಿದ್ರೆ 2011ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಲ್ಲಿ ಏನಿದೆ ನೋಡಿ, ಬೇಕಾದರೆ PDF ಮಾಡ್ಕೊಳ್ಳಿ, ನೀವು ಇದನ್ನು ತೋರಿಸಿ ನೋಡಿ, ಚೆಕ್ ಬಂದು ನೋಡಿ, ಅವ್ರದ್ದೇ ಬಂದಿರಬೇಕಲ್ಲ. ಪಿ ಚಂದ್ರಯ್ಯನವರಂತ ಪೂರ್ವಕ್ಕೆ ರಸ್ತೆ ಮತ್ತು ಇದೇ ಹೊಸ ಊರು ಜಾಗ, ಪಶ್ಚಿಮಕ್ಕೆ ಸರ್ವೆ ನಂಬರು, ಉತ್ತರಕ್ಕೆ ಸರ್ವೆ ನಂಬರು, ದಕ್ಷಿಣಕ್ಕೆ ರಸ್ತೆ. ಯಾರು ಸೈನ್ ಹಾಕಿದ್ದಾರೆ? ಒರಿಜಿನಲ್ ಕಾಪಿ ನೋಡಿ. 2005ರಲ್ಲಿ ಬೋಗಸ್ ಖಾತೆ ಅವರೇ ಮಾಡಿಕೊಂಡು ಬೇರೆಯವ್ರ ಮೇಲೆ ತಪ್ಪು ಮಾಹಿತಿನ ಕೊಡೋದು, ಪೆನ್ನಲ್ಲಿ ಬರ್ಕೊಂಡಿರೋದನ್ನು. ಇದನ್ನು ನಾವು ಮಾಡಿದ್ದೀವಿ ನೋಡಿ. ಇದನ್ನು ಜಿಲ್ಲಾಧಿಕಾರಿಗಳು 23/8/2011 3 ಎಕರೆ 5 ಗುಂಟೆಯನ್ನು 1 ಎಕರೆ 20 ಗುಂಟೆ ಸಾರ್ವಜನಿಕ ಉಪಯೋಗಕ್ಕೆ ಸಬ್ಸ್ಟೇಷನ್ ಕೊಟ್ಟಿದ್ದಾರೆ. ಉಳಿಕೆ ಜಮೀನನ್ನು ಅವರೇ ಚೆಕ್ ಬಂದಿ ಹಾಕಿದ್ದಾರೆ. ಮತ್ತೊಮ್ಮೆ ನೋಡಿ, ನಾವು ಪೂರ್ವಕ್ಕೆ ರಸ್ತೆ ಮತ್ತು ಇದೇ ಹೊಸ ಊರು ಜಾಗ. ಯಾಕೆ ಚಂದ್ರಯ್ಯ ಅಂತ ಬರಬಾರ್ದು? 2011ರಲ್ಲಿ ಪಶ್ಚಿಮಕ್ಕೆ ಸರ್ವೆ ನಂಬರು, ಉತ್ತರಕ್ಕೆ ಸರ್ವೆ ನಂಬರು, ದಕ್ಷಿಣಕ್ಕೆ ರಸ್ತೆ. ಆಮೇಲೆ ಶಾಸಕರ ಮೇಲೆ ಗೂಬೆ ಕೂರಿಸ್ತೀವಂತೆ ನಾವು. ನಮಗೇನು ಅದನ್ನೇ ಕೆಲಸ? ಈ ಭೂ ಕಳ್ರಲ್ಲ, ಭೂ ಆಕ್ರಮಣ ಮಾಡೋರು ಇವರು. ಭೂ ಆಕ್ರಮಣ ಮಾಡೋರಿಗೆ ಯಮನೆ ಶ್ರೀರಕ್ಷೆ ಅನ್ನೋದಕ್ಕೆ ನೋಡಿ ಇದೆ. ಯಮನೆ ಶ್ರೀರಕ್ಷೆ ಕೊಡೋದು ನೋಡಿ, ಅವ್ರ ಯೋಗಕ್ಷೇಮ ಕೇಳೋದು ಈ ಭೂ ಆಕ್ರಮಣ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ. ಆಮೇಲೆ ಇದೇ ವ್ಯಕ್ತಿಗಳು ಮಂತ್ರಿಗಳು ಮಾಡೋಕ್ಕೆ ಹೋಗೋದು. ಯಮನ ಮಂತ್ರಿಗಳು ಮಾಡಬೇಕು ನಮ್ಮ ಶಾಸಕರನ್ನು ನೋಡಿ. ನನಗೇನು ಅದನ್ನೇ ಕೆಲಸ? ಶಾಸಕರ ಮೇಲೆ ಗೂಬೆ ಕೊಡಿಸೋದ? 1 ವರ್ಷದ ಹಿಂದ್ಗಡೆ ಶಾಸಕರಿಗೆ ಅರ್ಜಿ ಕೊಟ್ಟಿದ್ದೀವಿ ನಾವು. ಏನಂತ ಕೊಟ್ಟಿದ್ದೀವಿ? ನಮ್ಮ ವೆಂಕಸಂದ್ರ ಗ್ರಾಮದಲ್ಲಿ 3 ಎಕರೆ 5 ಗುಂಟೆ ಗ್ರಾಮ ಠಾಣೆ ಇದೆ. ಹಿಂದಿನ ಸರ್ಕಾರದವರು 1 ಎಕರೆ 20 ಗುಂಟೆಯಲ್ಲಿ ಸಬ್ಸ್ಟೇಷನ್ ಮಾಡಿದ್ದಾರೆ. ನೀವೇನಾದರೂ ಒಂದು ಸಾರ್ವಜನಿಕ ಲೋಕ ಕಲ್ಯಾಣಕ್ಕೆ ಏನಾದರೂ ಉಪಯೋಗ ಮಾಡಿ ಅಂತ ಡೇಟ್ ನೋಡಿ ಸ್ವಾಮಿ. ಯಾವ ಡೇಟ್ ನೋಡಿ, ಎಷ್ಟು ಜನ ಸೈನ್ ಹಾಕಿದ್ದಾರೆ ನೋಡಿ. ಇವ್ರದೇ ಕುಂದುಕೊರತೆ ಸಭೆ ಕೆಜಾಪಲ್ಲಿ. ಏನಂತ ಕೇಳಿದ್ದೀವಿ ನಾವು? ಈ ಥರ ಅನ್ಯಾಯ ಆಗಿದೆ ನಮ್ಮ ಗ್ರಾಮದಲ್ಲಿ. 90ಕ್ಕೆ 120 9 ಸೈಡ್ಗಳು 1,00,1,200 ಚದರಡಿಗಳನ್ನು ಬೋಗಸ್ ಖಾತೆ ಆಗಿರೋದು ನಿಜ. ಅದನ್ನು ನೀವು ಕಾನೂನು ರೀತಿ ಕ್ರಮ ಕೈಗೊಂಡು ನೀವು ಶಾಸಕರಿದ್ದೀರಾ, ಅದನ್ನೇನಾದರೂ ಸಾರ್ವಜನಿಕ ಉಪಯೋಗಕ್ಕೆ ಮಾಡಿ ಅಂತ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ನಿಮಗೆ ಕೊಟ್ಟಿದ್ದೀವಿ ಅರ್ಜಿ. ಇದನ್ನು 2012ರಲ್ಲಿ ತಹಶೀಲ್ದಾರ್ ಕೊಟ್ಟಿದ್ದಾರೆ. ಇದು ಮಜರಾ ಗ್ರಾಮ ಅಂತ. ನೋಡಿ, 3 ಎಕರೆ 5 ಗುಂಟೆ ಮಜರಾ ಗ್ರಾಮ. ಯಾರು ತಹಶೀಲ್ದಾರ್ ಸೈನ್ ಹಾಕಿರೋದು? ವರದಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು, ಆಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಸಂಪುಟ ದರ್ಜೆ ಮೀಟಿಂಗ್ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ? ಗ್ರಾಮ ಠಾಣಾ ಗಡಿ ಮರು ಸಮೀಕ್ಷೆ ಮಾಡಿ. ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು, ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಚಿವರು, ಮುಖ್ಯಮಂತ್ರಿಗಳು. ಯಾಕೆ ಮಾಡಬಾರ್ದು ನೀವು? ಶಾಸಕರು ಯಾಕೆ ಮಾಡಬಾರ್ದು? ಆಮೇಲೆ ಇದೇ ಥರ ಖರಾಬ್ ಜಮೀನಿಗೆ
ಖಾತೆ ಮಾಡ್ಕೊಂಡಿದ್ರೆ ಕಳ್ಳ ಖಾತೆ ಯಾರಾದ್ರು ಮಾಡ್ಕೊಂಡಿದ್ರೆ ಜೈಲಾಗಿದೆ ಅವರಿಗೆ. ಇದೇ ಕೆಜಾಪ್ ಕೋರ್ಟ್ನಲ್ಲಿ ಇದೇ ತಾಲೂಕಿಂದಿದು, ಬೇರೆ ತಾಲೂಕಿಂದಲ್ಲ, ಕೆಟ್ಕಾಂದಲ್ಲಿ ಆಗಿದೆ ನೋಡಿ. ಇದನ್ನ ತನಿಖೆ ಮಾಡಿ ಸರ್ಕಾರಕ್ಕೆ ಉಪಯೋಗ ಮಾಡಿ ಅಂತ ಹೇಳಿದ್ರೆ ನೀವೇನು ಹೇಳ್ತೀರಾ? ಗೂಬೆ ಕೂರಿಸ್ತಾ ಇದ್ದಾರೆ, ಅವ್ರು ಗೂಬೆ ಕೂರಿಸ್ತಾ ಇದ್ದಾರೆ, ಇವ್ರು ಕಾಗೆ ಹಾರಿಸ್ತಾ ಇದ್ದಾರೆ. ನಮ್ಗೆ ಮಾಡೋ ಕೆಲಸ ಇಲ್ವ ನಮಗೆ? ನಿಮಗೆ ಅರ್ಜಿ ಕೊಟ್ಟಿದ್ದೀವಿ 1 ವರ್ಷ ಹಿಂದ್ಗಡೆ, ನೀವೇ ಕ್ರಮ ಕೈಗೊಂಡಿಲ್ಲ. ಸಹನೆ ಅನ್ನೋದು ಎಷ್ಟು ದಿನ ಇರುತ್ತೆ ಸಾರ್ವಜನಿಕರಿಗೆ? ಹೋರಾಟ ಮಾಡಬೇಕು ನಾವು ಒಳ್ಳೇದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ವಿ. ಯಾವುದನ್ನು ನಮ್ಮ ಸ್ವಂತಕ್ಕೆ ಬೇಕು ಅಂತ ನಾವೇನು ಹೋರಾಟ ಮಾಡ್ತಾ ಇಲ್ವೇ? ಮಾಡಿ ನೀವು. ನಿಮಗೆ ಕೊಟ್ಟಿದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ, ಅದ್ರ ಬಗ್ಗೆ 1 ವರ್ಷ ಆಗಿದೆ, ಕ್ರಮ ಕೈಗೊಂಡಿಲ್ಲ ನೀವು. ಯಾಕೆ ಕೈಗೊಂಡಿಲ್ಲ ನೀವು? ಅದು ನಮ್ಮ ಪ್ರಶ್ನೆ ನಿಮ್ಮ ಮೇಲೆ. ಅದನ್ನು ಬಗೆಹರಿಸಿ, ಅಧಿಕಾರಿಗಳು ಕರೆಸಿ, ಇ ಅವ್ರನ್ನ ಕರೆಸಿ, ಪಿ ಡಿ ಅವ್ರನ್ನ ಕರೆಸಿ, ಕೂತ್ಕೊಂಡು ಮಾತನಾಡಿ ಅದಕ್ಕೇನು ಕ್ರಮ ಕೈಗೊಳ್ಬೇಕು, ಕೋರ್ಟ್ಗಳಿಗೆ ಹೋಗೋ ಕೇಳಿ ಅವ್ರನ್ನ. ಕೋರ್ಟಲ್ಲೂ ಹಾಜರಾಗಲಿ, ನ್ಯಾಯ ಯಾರಿಗಿದ್ರಾಗ ಆಗಲಿ, ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅನ್ನೋದೇ ನಮ್ಮ ಹೋರಾಟ. ಈ ಹೋರಾಟ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ ನಾವು. ಬೆಂಗಸಂದ್ರ ಗ್ರಾಮ ಠಾಣಾ ಸಾರ್ವಜನಿಕರು ಉಪಯೋಗಕ್ಕಾಗಬೇಕು ಅಷ್ಟೇ. ಬೇರೆ ನಮಗೇನು ಯಾರ ಮೇಲೂ ದುರುದ್ದೇಶ ಇಲ್ಲ. ಇಷ್ಟು ಹೇಳ್ತಾ ನಮ್ಮ ಸ್ನೇಹಿತರು ಮಾತನಾಡ್ತಾರೆ. 2012 ಅವ್ರು ರಿಸರ್ವೇಷನ್ ಮಾಡಿ 100ಕ್ಕೆ 20, 40, 60ಕ್ಕೆ 80 ಆ ಥರ ಸೈಡೆಲ್ಲ ಮಾಡ್ಕೊಂಡಿದ್ರು. ಆಮೇಲೆ ಗ್ರಾಮ ಸಭೆ ಇಟ್ಟಿದಾಗ ಎಲ್ಲ ಊರ ಜನರು ಬಂದು ನಮಗೆ ಈ ಥರ ಫೋರ್ಜರಿ ಮಾಡಿದ್ದಾರೆ. ಇದು ಪಿ ಡಿ ಒ ಬಂದು ಭಾಸ್ಕರ್ ಅವಾಗ ಪಿ ಡಿ ಒ ಇದ್ದರು, ಯಾರಿಗೆ ಗೊತ್ತಿಲ್ಲದೆ ಅವರೇ ಮಾಡಿದ್ದಾರೆ ಎಲ್ಲ ಕೂತ್ಕೊಂಡು. ಇದೆಲ್ಲ ಅಕ್ರಮವಾಗಿ ಮಾಡಿದ್ದಾರೆ, ಇದು ಆಗಿಲ್ಲ ಅಂತ ಊರ ಜನರೆಲ್ಲ ಬಂದು ನಮ್ಮ ಹತ್ರ ಕೊಟ್ಟರು. ನಾವು 2017 ಅಧ್ಯಕ್ಷರಾಗಿ ನಾವು ಬಂದ್ವಿ. ನಮ್ಮ ಮಿಸ್ಸಸ್ಸು ಶ್ವೇತಾ ವೆಂಕಟೇಶ್ವರಪತಿ ಅಂತ ಅಧ್ಯಕ್ಷರಾಗಿ ಬಂದ್ವಿ. ಆಮೇಲೆ ನಾವು ಲೆಟ್ರ್ ಕೊಟ್ಟು ವಿ ಒ ಹತ್ರ ನಾವು ಸಿ ಒ ಹತ್ರ ಲೆಟ್ರ್ ಕೊಟ್ಟು ನಾವು ಅದು ಅಬ್ಜೆಕ್ಷನ್ ಮಾಡಿ ಕೋರ್ಟಿಗೆ ಕಳಿಸಿದ್ವಿ. ಕೋರ್ಟಿಗೆ ಕಳಿಸಿದಾಗ ಕೋರ್ಟಲ್ಲಿ ಅಕ್ರಮವಾಗಿ ಮಾಡಿದ್ದಾರೆ ಅಂತ ಇದು ಮಾಡಿ ಪಿ ಡಿ ಒನಿ ವಿ ಒನಿ ಎಲ್ಲ ಬರೋಕ್ಕೆ ಕೇಳಿದ್ರು. ಬರೋಕ್ಕೆ ಹೇಳಿದಾಗ ಇವ್ರೇನು ಮಾಡಿದ್ರು, ನಾ ಇದ್ದವ್ರಿಗೂ 2019ವರೆಗೂ ಹೋದ್ರು. ಅವರು ಪಿ ಡಿ ಒ ವೈಶಾಲಿ ಮೇಡಮ್ ಇದ್ದರು, ಎಲ್ಲ ಹೋದರು. ಎಲ್ಲ ಹೋದಾಗ ಎಲ್ಲ ಕರೆಕ್ಟಾಗಿ ಹೋಗ್ತಾ ಇತ್ತು. ಆಮೇಲೆ ಏನಾಯಿತು ಅಂದರೆ ಗೌರ್ಮೆಂಟ್ ಚೇಂಜ್ ಆಯಿತು. ಆವಾಗ ರಾಮಕ್ಕ MLA ಇದ್ದರು. ಆಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಬಂತು, MLA ಮೇಡಮ್ ಬಂದರು. ಬಂದಾಗ ಏನಾಯಿತು ಅಂತ ಗೊತ್ತಿಲ್ಲ. ಆಮೇಲೆ ಹಂಗೆ ಅದು ಸ್ಟಾಪ್ ಆಯಿತು. ನಮ್ಮದು ಅದರಷ್ಟಿಗೆ ಅವಧಿ ಮುಗಿದಿತ್ತು. ಮತ್ತು ಈ ಅವಧಿಯಲ್ಲೂ ಏನೂ ನಡೆದಿಲ್ಲ. ಅದು ಹೆಂಗಿದೆಯೋ ಹಂಗೆ ಇದೆ ಕಾನೂನಾಗಿ. ಆಮೇಲೆ ಇವಾಗ ಏನಾಗಿದೆ ಅಂದರೆ ಕೋರ್ಟಲ್ಲಿ ಪಿ ಡಿ ಒ ಹಾಜರಾಗಿಲ್ಲ, ವಿ ಒನೂ ಹಾಜರಾಗಿಲ್ಲ, ಗೌರ್ಮೆಂಟ್ ವಕೀಲರು ಹಾಜರಾಗಿಲ್ಲ. ಯಾರು ಯಾವಾಗ ಇದಾಗಿಲ್ವೋ ಆವತ್ತು ಅದು ಅವ್ರಿಗೆ ಕರೆಕ್ಟಾಗಿ ನಡೀತಾ ಇದೆ. ಅವ್ರು ಮಾಡ್ಕೊಂಡಿದ್ದಾರೆ. 20 ವರ್ಷ 30 ವರ್ಷದಿಂದ ಇವತ್ತು 10 ಜನಕ್ಕೆ ಪಬ್ಲಿಕ್ ಎಲ್ಲ ಸಪೋರ್ಟ್ ಬೇಕು ಅಂತ ಸಬ್ಡಿಷನ್ ಮಾಡಿದ್ರು. ಸಬ್ಡಿಷನ್ ಮಾಡಿದಾಗ ಇವಾಗ ಅವ್ರು ಬಿಟ್ಕೊಟ್ಟಿಲ್ವಾ? ಇವಾಗ ಅವ್ರು ಬಿಟ್ಕೊಟ್ಟಿದ್ದಕ್ಕೆ ಇಡೀ ಊರುಗಳಿಗೆ ವಿಲೇಜ್ಗಳಿಗೆಲ್ಲ ಇವತ್ತು ಕರೆಂಟ್ ಸಪ್ಲೈ ಆಗ್ತಾ ಇದೆ. ಆ ಥರ ನಿಮ್ಮ ಅವಧಿಯಲ್ಲಿ ನೀವು ಮಾಡಿ, ನಾವು ಅದನ್ನೇ ಕೇಳ್ತಾ ಇದ್ದೀವಿ. ನೀವು ಅವ್ರ ಮೇಲೆ ಇವ್ರ ಮೇಲೆ ಗೂಬೆಯನ್ನು ಕೂರಿಸ್ತೀರಾ? ನಾವು ಕೇಳ್ತಾ ಇರೋದು ನಾವೇನು ಇದಕ್ಕಿಲ್ಲ. ಇವಾಗ ಅವರು ಬಿಟ್ಟಿದ್ದಾರೆ ಇಲ್ವಾ? ಅವರು ನಿಮ್ಮ ಥರ ಅವ್ರ ಥರ ಅಂತಾನೆ ಇರ್ತಾರೆ. ಅವ್ರ ಹತ್ರ ದುಡ್ಡಿಲ್ಲ ಅಂತ ಅವ್ರ ಹತ್ರ ಕರ್ಕೊಂಡು ಬಿಟ್ಟು ಇವ್ರ ಹತ್ರ ದುಡ್ಡಿದೆ ಅಂತ ಇವ್ರು ಬಿಟ್ಟಿದ್ದೀರಾ? ಅವ್ರು ಯಾವ ಕಡೆ MLA ಬಂದರೆ ಆ ಕಡೆ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರ್ತಾರೆ. ಈ ಥರ ಮಾಡ್ತಾ ಇದ್ರೆ ನಾವೇನು ಮಾಡೋಕ್ಕಾಗ್ತದೆ? ಅದಕ್ಕೆ ಇಷ್ಟು ದಿನ 9ನೇ ತಾರೀಕು ಡೇಟ್ ಇದೆ ಕೋರ್ಟಲ್ಲಿ. 9ನೇ ತಾರೀಕು ಹಾಜರಾಗಿಲ್ಲ ಅಂದರೆ ಮತ್ತೆ ನಾವು ಇಲ್ಲಿಂದ ಪಾದಯಾತ್ರೆ ನಡೆಸ್ತೀವಿ. ಖಂಡಿತವಾಗಿ ಮಾಡ್ತೀವಿ, ಬಿಡಲ್ಲ. ಇದು ವಿಧಾನಸೌಧವರೆಗೂ ನಾವು ಪಾದಯಾತ್ರೆ ಮಾಡ್ತೀವಿ. ನಾವು ಈ ಪಾರ್ಟಿ ಆ ಪಾರ್ಟಿ ಅಂತ ನೀವು ಗೂಬೆ ಕೂರಿಸೋದೆಲ್ಲ ಬೇಡ. ಈ ಜಾಗ ಗೌರ್ಮೆಂಟ್ ಜಾಗ, ಗೌರ್ಮೆಂಟ್ಗೆ ಮಾಡಿಸ್ಕೊಡ್ಬೇಕು. ಇದೇ ನಮ್ಮ ಕರ್ತವ್ಯ, ಬೇರೆ ಏನೂ ಇಲ್ಲ. ನಮಸ್ಕಾರ. ಏನು ಮಾಡೋರು ಅದನ್ನ ಮತ್ತೆ ಬೇರೆಯವ್ರು ಮಾಡಿದ್ರು ಅನ್ಕೊಂಡು ಮುಂಚಿನವ್ರು ಅವರೆಲ್ಲ ಮೊದಲವ್ರು ಮಾಡಿದ್ರೆ ಇವರು ಅದನ್ನು ಮಾಡ್ಬೋದಾಗಿತ್ತು. ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಅವ್ರ ಪವರ್ ಇದೆಯಲ್ಲ, ಅದನ್ನು ಮಾಡಿಬಿಟ್ಟು ಸಾರ್ವಜನಿಕರಾಗಿ ಉಪಯೋಗ ಮಾಡ್ಕೋಬಹುದು. ಇವು ಇಷ್ಟೆಲ್ಲ ಇರೋದನ್ನ 2 ಎಕರೆ ಚಿಲ್ಲರೆಯನ್ನ ಎಂಥ ಜೋಗ ಇದು. ಇಂಥ ಕಡೆ ಎಷ್ಟು ಪಂಚಾಯತಿಗೆ ಎಷ್ಟು ಅನುಕೂಲ ಆಗುತ್ತೆ, ಪಂಚಾಯತಿಗೆ ಎಷ್ಟು ಪ್ರಾಪರ್ಟಿ ಬರುತ್ತೆ, ಎಷ್ಟಾಗತ್ತೆ. ದೊಡ್ಡ ಈಗ ಡಿಕೆಹಳ್ಳಿ ಅಂತ ಪಂಚಾಯತಿನಲ್ಲಿ ನಾವು ಇಡೀ ನಮ್ಮ ತಾಲೂಕಲ್ಲೆಲ್ಲ ನಮ್ಮ 2 ತಾಲೂಕು ಸೇರಿದ ಡಿಕೆಹಳ್ಳಿನೇ ದೊಡ್ಡ ಪಂಚಾಯತಿ ಅಂತಾರೆ. ಯಾಕೆ ಅಷ್ಟು ಇನ್ಕಮ್ ಇದೆ. ಅಂಥ ಇನ್ಕಮ್ ಇರೋ ಜಾಗನ ಯಾಕೆ ಬಿಡಬೇಕಾಗಿತ್ತು ಅವರು? ಅದನ್ನ ಏನಂದ್ರೆ ನಮ್ಮ ಜೊತೆನಲ್ಲಿ ಯಾರಿದಾರೋ ಅವ್ರಿಗೇನು ಅನುಕೂಲ ಮಾಡಬೇಕು ಅವ್ರಿಗೆ ಮಾಡೋ ರೀತಿಯಲ್ಲಿ ಹೋಗ್ತಾ ಇರ್ತಾರೆ ಹೊರತು ಬೇರೆ ಅದೇನಿಲ್ಲ. ಈಗ ಸಂಪಂಗಿ ಅವರು ಇಡೀ ಇವಾಗಂತಲ್ಲ, ಅವರು 10 ವರ್ಷದಿಂದ ಅವ್ರು ಏನು ಕೆಲಸ ಮಾಡಬೇಕು, ಅವರು ಅಕ್ರಮವಾಗಿ ಏನೇನು ನಡೀತಾ ಇತ್ತು ಅದ್ರ ಕಡೆ ಹೋಗ್ಲೇ ಹೋಗ್ತಾರೆ. ಅವ್ರು ಹೇಳಲೇಬೇಕು. ಯಾಕಂದ್ರೆ ಅವರು ಇನ್ನು ಮುಂದೆ ಎಲೆಕ್ಷನ್ ನಿಲ್ಲಬೇಕು. ಅವ್ರಿಗೆ ಇರಲೇ ಇರುತ್ತೆ. ಅವ್ರಿಗೆ ಯಾಕೆ ಹಾಕಿಲ್ಲ? ಪ್ರತಿಯೊಬ್ಬರಿಗೂ ಹಾಕಿರತ್ತೆ. ಅವರು ಸೋತಿರ್ಬೋದು ರಾಜಕೀಯವಾಗಿ. ಅವ್ರು ಸೋತಿರ್ಬೋದೇ ಹೊರತು ಅವ್ರೇನು ಕ್ಷೇತ್ರ ಬಿಟ್ಟು ಏನಿಲ್ಲ ಹೋಗಿಲ್ವಲ್ಲ. ಅವರು ಈ ಕ್ಷೇತ್ರದವರೇ ತಾನೆ. ಅವ್ರು ಮಾತನಾಡ್ಬೋದಲ್ಲ, ಯಾಕೆ ಮಾತನಾಡಬಾರ್ದು? ಅವ್ರು ಮಾತನಾಡೋದು ಏನಂದ್ರೆ, ಈಗ ನಾಗಸಟ್ಟಿಹಳ್ಳಿ ಅಂತ, ನಾಗಸಟ್ಟಿನಲ್ಲಿ ಎಲ್ಲಿ ಮಾಡಿದ್ದಾರೆ? ನಾಗಸಟ್ಟಿನಲ್ಲಿ 1 ಎಕರೆ ಚಿಲ್ಲರೆ ಮಾಡಿರೋದು ಯಾರು? ಭಕ್ತವತ್ಸಲಮ್ಮ MLA ಇದ್ದಾಗ ಅವರು ಕೇಸ್ ಹಾಕಿದ್ರು.
ರಾಮಕ್ಕ ಅವರು ಅದನ್ನ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಅಂತ ಆ ಕೇಸ್ ಹಾಕಿದಾಗ ಅದೇ ಕೇಸು ಅಲ್ಲೇ KGF ಕೋರ್ಟಲ್ಲೇ ಏನಾಗಿದೆ ಅವ್ರು ಮಾಡ್ಕೊಂಡಿರೋದಲ್ಲ ಸಕ್ರಮವಾಗಿದೆ, ಅದು ಸಕ್ರಮವಾಗಿರೋದು. ಅದು ಹೋಗಿ ಮತ್ತೆ 1 ಎಕರೆ ಚಿಲ್ಲರೆಗೆ ಇನ್ನೂ 1 ಎಕರೆ ಅವರೇ ಬಿಟ್ಬಿಟ್ಟಿದ್ರು ಜಾಗನ. ಆ ಜಾಗ ಎಲ್ಲ ಮತ್ತೆ ಅವ್ರಿಗೆ ಬಂತು ಅಂತದ್ದು ವಿಷಯ ಗೊತ್ತಿರೋದನ್ನ ಹೇಳ್ಬೇಕೆ ಹೊರತು ಗೊತ್ತಿಲ್ಲದೆ ಇರೋದು ಹೇಳ್ಬಾರ್ದು. ಈಗ ಅಂಥ ಟೈಮಲ್ಲಿ ಭಕ್ತವತ್ಸಲಮು MLA ಆಗಿದ್ದಾಗ ಅವರೇ ಹಾಕಿದಾಗ ಇವ್ರ ಮೇಲೆ ಕೇಸ್ ಹಾಕಿ ಮಾಡಿದಾಗ ಅಂಥದ್ರಲ್ಲಿ ಅವ್ರು ಅಲ್ಲ ಅಂತಂದಾಗ ಮತ್ತೆ ಅವ್ರ ಮೇಲೆ ಯಾಕೆ ಗೋಬೆ ಕೊಡಿಸ್ಬೇಕಾಗತ್ತೆ? ಅವ್ರು ಏನಾದ್ರು ಅಕ್ರಮವಾಗಿ ಏನಾದ್ರು ಅಲ್ಲೇನೋ ಮಾಡ್ಕೊಂಡಿದ್ದಾರೆ. ಅಕ್ರಮವಾಗಿ ಏನಾದ್ರು ನಡೆದಿದ್ರೆ ಈಗ ಇಲ್ಲಿ ನಡೆದಿದೆ ಅಕ್ರಮವಾಗಿ, ಅದನ್ನು ಏನು ಅಕ್ರಮ ನಡೆದಿದ್ದು ಅದನ್ನು ಹೇಳ್ತಾರೆ ಹೊರತು ಇಲ್ದಾರದನ್ನು ಯಾರು ಹೇಳೋಕ್ಕಾಗಲ್ಲ. ಈಗ ನಿಮ್ಗೆ ಎಲ್ರಿಗೂ ಕಣ್ಣಿಗೆ ಮೊನ್ನೆ ಕಾಣಿಸ್ದಂಗೆ ಇದೆ, ಮೊನ್ನೆನೂ ಎಲ್ಲ ಇದೆ, ಯಾವ ಥರ ಇದೆ ಏನು ಅಂತ ಮೊನ್ನೆನೂ ಗೊತ್ತಾಗಿದೆ, ಈಗಲೂ ಗೊತ್ತಾಗಿದೆ. ಏನೋ ಬಂದ್ಬಿಟ್ಟಿದೆ, ಏನೋ ಅಲ್ಲಿನವ್ರು ಯಾರೋ ಮಾತನಾಡೋದು ಇಲ್ಲಿನವ್ರು ಮಾತಾಡೋದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕು ಇರಲೇ ಇರುತ್ತೆ. ಈ ಕ್ಷೇತ್ರದಲ್ಲಿ ಇದ್ದ ಮೇಲೆ ಈ ಕ್ಷೇತ್ರದಲ್ಲಿ ಎಲ್ರಿಗೂ ಹಕ್ಕಿರುತ್ತೆ. ಈ ಪಂಚಾಯತಿ ಪಕ್ಕದಲ್ಲಿ ಇರೋ ಪಂಚಾಯತಿ ಅವ್ರಿಗೂ ಹಕ್ಕಿರುತ್ತೆ, ಮಾತನಾಡೋಕ್ಕೆ ಹಕ್ಕಿದೆ, ಹಕ್ಕಿಲ್ಲದೆ ಅಂತಲ್ಲ. ಇನ್ನೊಬ್ರು ಬಂದು ನೀವು ಯಾಕೆ ಮಾತನಾಡೋದು ಅಂತಂದ್ರೆ ಮಾತನಾಡೋದು ಅದು ಹೇಳ್ಬಾರ್ದು ಯಾರು ಅಷ್ಟೇ. ಒಬ್ಬ ಬಾರಿಕ ಇರೋನು ಅವನೇನಂದರೆ ಅವನು ಇದ್ದಾಗ ಒಂದು ಸ್ಥಾನದಲ್ಲಿದ್ದಾಗ ಅವನು ಇಡೀ ಕ್ಷೇತ್ರದಲ್ಲಿ ಎಲ್ಲಾದ್ರೂ ಆಗಲಿ ಹೆಚ್ಚು ಕಡಿಮೆ ಆದಾಗ ಅದು ಹೇಳಲೇಬೇಕಾಗತ್ತೆ, ಕೇಳಲೇಬೇಕಾಗತ್ತೆ. ಅದರಲ್ಲಿ ತಪ್ಪೇನಿಲ್ಲ. ಏನು ಅವ್ಯವಹಾರ ನಡೆದಿದೆಯೋ ಅದನ್ನು ಕೇಳೋದ್ರಲ್ಲಿ ತಪ್ಪೇನಿದೆ? ಅದರಲ್ಲಿ ಇರೋದ್ರಿಂದ ಈಗ ಅದನ್ನು ಕೂಡ ಅಷ್ಟೇ, ಒಬ್ಬನಿಗೆ ಹೋಗ್ಲಿ ಎಲ್ಲಾದರೂ ಮಾಡಿರೋದಕ್ಕಾಗತ್ತಾ? 2 ಎಕರೆ ಚಿಲ್ಲರೆ ಸೈಟ್ಗಳೇ ಮಾಡಿದ್ರೆ ಒಬ್ಬನಿಗೆ ಮಾಡ್ಕೊಡೋಕ್ಕಾಗತ್ತಾ? ಮಾಡ್ಕೊಡೋಕ್ಕಾಗಲ್ಲ. ಅಂಥದ್ದು ಅಕ್ರಮವಾಗಿ ಮಾಡಿರೋದನ್ನು ಕೇಳೋದ್ರಲ್ಲಿ ಇನ್ನೊಬ್ಬರನ್ನ ಅವ್ರು ಏನೋ ಕೇಳ್ಬಿಟ್ಟಿದ್ದಾರೆ. ಯಾರು ಇಲ್ಲ, ವೆಂಕಟಸುಂದರದವ್ರು ಇಲ್ಲ, ಬರೀ ಯಾರೋ 3-4 ಜನ ಬಂದು ಕೇಳಿದಾರೆ. ವೆಂಕಟಸುಂದರದವರೇ ಬರೋದು ಅಲ್ಲ, ವೆಂಕಟಸುಂದರಕ್ಕೆ ಸಂಬಂಧಪಟ್ಟಂಗೆ ವೆಂಕಟಸುಂದರ ಪಂಚಾಯತಿಯವರೇ ಬರ್ತಾರೆ, ಅವರು ಬಂದು ಕೇಳ್ತಾರೆ. ಅವ್ರಿಗೆ ಈಗ ನಾವು ಕ್ಷೇತ್ರನ ಟೋಟಲ್ ನಮ್ಮ ತಾಲೂಕಲ್ಲಿ ನಮಗೂ ಇಲ್ಲಿ ಒಂದು ಅಧಿಕಾರ ಇರೋದ್ರಿಂದ ನಾವು ಬಂದು ಕೇಳಲೇಬೇಕಾಗತ್ತೆ. ಇಡೀ ನಾವು ತಾಲೂಕಲ್ಲಿ ಎಲ್ಲಾದ್ರಾಗಲಿ ಮೊನ್ನೆ ಐಸುಂದರ ಮೆಟ್ಟೂರ್ದು ಆಯಿತು ವ್ಯವಹಾರಗಳು, KGL ಇವೆಲ್ಲ ಯಾವುದೋ ಒಂದು ನಡೆದಾಗ ಒಂದಕ್ಕೆ ಹೋಗ್ಲೇಬೇಕಾಗತ್ತೆ, ಮಾಡಲೇಬೇಕಾಗ. ಅಕ್ರಮವಾಗಿ ಎಲ್ಲಿ ನಡೀತಾ ಇದೆ ಅಂದಾಗ ಅದನ್ನು ಮಾಡಲೇಬೇಕು. ಅದನ್ನು ನಾವು ಅದಕ್ಕೆ ತಡೀಲೇಬೇಕಾಗತ್ತೆ. ಯಾಕಂದರೆ ಈಗ ಮೊನ್ನೆ ಆಗಿರೋ ವ್ಯವಹಾರಗಳು ನಿಮಗೂ ಗೊತ್ತು, ಮೊನ್ನೆ ನೀವು ನೋಡಿದ್ದೀರಾ ಏನೇನಾಗಿದೆ ಅಂತ. 68 ಚಿಲ್ಲರೆ ಎಕರೆದು ಈ ಥರ ಒಂದೊಂದೇ ಆಗ್ತಾ ಇರುತ್ತೆ. ನಮ್ಮ ತಾಲೂಕವ್ರೆ ಈಗ ನಮ್ಮ ತಾಲೂಕವ್ರು ಬಿಟ್ಬಿಟ್ಟು ಬೇರೆ ಯಾವುದೋ ತಾಲೂಕವ್ರು ಕೊಡೋಕ್ಕಾಗತ್ತಾ? ಈಗ ಬೇತ್ಮಂಗ್ಲ ಹೋಬಳಿ ಅಂದಮೇಲೆ ಬೇತ್ಮಂಗ್ಲ ಹೋಬಳಿ ಇರಲಿ ಒಪ್ಕೋಬೋದು, ಯಾವ ಊರಾದ್ರೂ ಇರಲಿ ಅದು ಮಾಡ್ಕೋಬೋದು. ಅದು ಅಲ್ಲ, ಈಗ ಅದೇ ಬಿಟ್ಬಿಟ್ಟಿದೆ ಎಲ್ಲೋ ಶ್ರೀನಿವಾಸಪುರನೋ ಕೋಲಾರು ಅಂಥವ್ರಿಗೆಲ್ಲ ಜಮೀನು ತಂದು ಮಾಡಬೇಕು ಅಂದರೆ ಅವಾಗ ಏನಾದ್ರು ವ್ಯವಹಾರ? ಅವಾಗ ಏನು ನಡೀತಾ ಇದೆ ನಮ್ಮ ಈ ತಾಲೂಕಲ್ಲಿ? ಯಾವಾಗ ಶಾಸಕರು ಏನು ಮಾಡ್ತಾ ಇದ್ದಾರೆ? ಇಲ್ಲ ಏನೋ ಇಲ್ಲಿರೋ ಜನ ಉದ್ಧಾರ ಮಾಡಬೇಕು ಅನ್ನೋದಾ, ಇಲ್ಲ ಬೇರೆಯವ್ರನ್ನ ಉದ್ಧಾರ ಮಾಡಬೇಕು ಅನ್ನೋದಾ? ಯಾಕೆ ಆ ಥರ ಮಾಡಬೇಕಾಗಿತ್ತು? ಅದನ್ನು ಕೇಳಬಾರ್ದು ಯಾರೂ? ಆ ಕೇಳೋದ್ರಲ್ಲಿ ತಪ್ಪಿದೆಯಾ? ಅಲ್ಲ, ಸಾರ್ವಜನಿಕವಾಗಿ ಕೇಳೋದ್ರಲ್ಲಿ ಏನಾದರೂ ತಪ್ಪಿದೆಯಾ? ಯಾಕೆ ಅದನ್ನು ಅಂಥ ವಿಚಾರಗಳನ್ನು ನಾವು ಕೇಳೋದ್ರಲ್ಲೇ ತಪ್ಪಿದೆ ಅಂತಂದರೆ ಇನ್ನು ಅವ್ರು ಇದು ಯಾವ ಥರ ಈ ಸರ್ಕಾರನ ಯಾವ ಥರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ? ಈ ಕ್ಷೇತ್ರದಲ್ಲಿ ಏನಿದೆ, ಈ ಕ್ಷೇತ್ರದಲ್ಲಿ ಯಾವ ಥರ ಮಾಡಬೇಕು ಅಂದ್ಕೊಂಡಿದ್ದಾರೆ ಯಾರೋ ಆ ದೇವರಿಗೆ ಗೊತ್ತು. ಈಗ ನಡೀತಾರೋ ಈ ವ್ಯವಹಾರಗಳು ಅಲ್ಲ, ಅದನ್ನು ಏನಿದೆಯೋ ಅದಿರಲಿ, ಏನು ವಾಸ್ತವಾಂಶ ಏನಿದೆ ಅದು ಹೇಳ್ಬೇಕು, ವಾಸ್ತವಾಂಶ ಮಾಡಲೇಬೇಕು. ಅವ್ರು ಶಾಸಕರಾಗಲಿ, ಇಲ್ಲ ಒಬ್ಬ MP ಆಗಲಿ, ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ, ಒಬ್ಬ ಮೆಂಬರ್ ಆಗಲಿ, ಏನಿದೆಯೋ ಅದನ್ನು ಬಿಟ್ಟು ಯಾರು ಕಾನೂನನ್ನು ಬಿಟ್ಟು ಯಾರೂ ಮಾಡೋಕ್ಕಾಗಲ್ಲ. ಯಾವಾಗ ಮಾಡಿದ್ರೇನು ಯಾವತ್ತೋ ಒಂದಿನ ಆಚೆ ಬಂದುಬಿಡುತ್ತೆ. ಅಂಥದ್ರಲ್ಲಿ ಇರೋದ್ರಿಂದ ಅದೆಲ್ಲ ಸರಿ ಮಾಡಿಕೊಂಡು ಸಾರ್ವಜನಿಕ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕೇ ಹೊರತು ಅದನ್ನು ಬಿಟ್ಟು ಬೇರೆ ಥರ ಎಲ್ಲ ಮಾಡಿದರೆ ಇನ್ನು ಮುಂದೆ ನಾವು ಅದರ ಬಗ್ಗೆ ಜಾಸ್ತಿ ಹೋರಾಟ ಮಾಡಬೇಕಾಗತ್ತೆ. ಅದರಿಂದ ಏನು ಅಂತ ಅದನ್ನು ನಡೆಸಬೇಕಾಗತ್ತೆ. ನೋಡಿ, ಇದು 354 ಈ ಖಾತೆ ನಂಬರು 324